ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರು. ಇವತ್ತು 28 ತಾರೀಕು. ಏನು ಡೆವಲಪ್ಮೆಂಟ್ ಆಗ್ಬೋದು BDCCಯಲ್ಲೇ? ಈಗಂತೂ ಒಂದು ಹಂತದವರೆಗಿನ ಕುತೂಹಲ ಕಡಿಮೆ ಆಗಿದೆ. ಮೋಸ್ಟ್ಲಿ ಹೆಚ್ಚು ಕಡಿಮೆ ಜಾರಕಿಹೊಳಿ ಅವರು DCC ಬ್ಯಾಂಕಿನ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿಕೊಂಡಾರ ಅನ್ನೋದು ಒಂದು ಸಾಮಾನ್ಯ ಒಂದು ನಂಬಿಕೆ. ಅದಾದ ನಂತರದ ಮತ್ತು ಡೆವಲಪ್ಮೆಂಟ್ ಆಗ್ತಾ ಬಂದು ಅದ್ರ ಜೊತೆಗೆ ಒಂದು ಕಡೆ ಸೌದಿಯವರು ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾಗಿದೆ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಕೆಲವೊಮ್ಮೆ ರೆಫರೆನ್ಸ್ಗಾಗಿ ಹೇಳಬೇಕಾಗ್ತದೆ. ಒಂದು ಕಡೆ ಮರಾಠಿ ಪ್ರವರ್ಭೂಪಿ ಮಾಡಿಕೊಂಡು ಇನ್ನೂ ಮುಗಿದಿಲ್ಲ ಕಾಣೋದೊಂದು ಇರೋದೊಂದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ನಂತರ ಮತ್ತೇನು ಅಂತ ಹೇಳ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಜೊತೆಗೆ ಇನ್ನೊಂದು ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸರಿಯೂ ತಪ್ಪು ಅವ್ರಿಗೆ ಬಿಟ್ಟಂಥ ವಿಷಯ. ಅವರು ಹೋಗಿ ಕೃಷ್ಣ ಸಹಕಾರಿ ಸಂಘದ ಏನು ಶುಗರ್ ಸಕ್ಕರೆ ಫ್ಯಾಕ್ಟ್ರಿ ಅದ ಆ ಚುನಾವಣೆಯಲ್ಲೇ ತಮ್ಮ ಬನವನ್ನು ನಿಲ್ಲಿಸಿ ಅಲ್ಲಿ ಪೂರ್ತಿಯಾಗಿ 13 ಸೋತಿದ್ದು. ಮತ್ತೊಮ್ಮೆ DCC ಬ್ಯಾಂಕ್ನಾಗ ಏನಾದರೂ ಪವಾಡ ಆಗ್ಬೋದಾ ನಮ್ಮ ಸೌದಿ ಮತ್ತು ಕತ್ತಿ ಅವರಿಂದ? ಯಾಕಂದರೆ ರಮೇಶ್ ಕತ್ತಿ ಅವರು ಸಹಿತ ಪೂರ್ಣ ಪ್ರಮಾಣದಲ್ಲೇ ಇವತ್ತು ಜಾರಕಿಹೊಳಿ ಅವ್ರ ಕೈಯಲ್ಲಿ ಅಧಿಕಾರ ಹೋಗಬಾರ್ದು. ಯಾಕಂದ್ರೆ DCC ಬ್ಯಾಂಕ್ನವ್ರು ಕಳ್ಕೊಂಡಿದ್ದಾರೆ ಅಥವಾ ಅವ್ರನ್ನ ಕಿತ್ತು ಹಾಕಿದ್ದಾರೆ, ಎರಡೂ ಅಂತ ಕಳ್ಕೊಂಡಿದ್ದಾರೆ. ಅದನ್ನು ಮರಳಿ ಪಡಿಬೇಕು ಅನ್ನೋದು. ಆದರೆ ಜಾರಕಿಹೊಳಿ ಸಹೋದರರಿಗೆ ಪಾಪ ಒಂದೆರಡು ಆಗಬೇಕಾಗಿತ್ತು. ಒಂದು, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಹುಕ್ಕೇರಿಯಲ್ಲೇ ರಮೇಶ್ ಕತ್ತಿ ಅವ್ರನ್ನ ಸೋಲಿಸ್ಬೇಕಾಗಿತ್ತು, ಅಲ್ಲಿ ಅವ್ರು ಸೋಲಿಲ್ಲ. ಇನ್ನೂ ರಿಸಲ್ಟ್ ಬಂದಿಲ್ಲ, ಬರ್ತದಂತ ಅವ್ರ ಒಂದು ನಂಬಿಕೆ ಇಲ್ಲದ. ಅದಕ್ಕೆ 22 ತಾರೀಕು ಬಹಳ ಮಹತ್ವದ್ದು. ಇನ್ನು ಜೊಲ್ಲೆ ಅವ್ರದ್ದು ಇನ್ನೂ ಬಂದಿಲ್ಲ, ಅದು ಬರೋದಿಲ್ಲದ. ಬಂದರೂ ಅವ್ರು ಮೋಸ್ಟ್ಲಿ ಇವ್ರು ವಿರೋಧಿ ಆಗಬಹುದೇನೋ. ಯಾಕಂದರೆ ಆಲ್ರೆಡಿ ಜಾರಕಿಹೊಳಿ ಜೊತೆ ಗುರುಸಿಕೊಂಡಾರ, ಸಾಕಷ್ಟು ಓಡಾಡಿದಾರ. ಹೀಗಾಗಿ ಅವ್ರು ಏನಾಗ್ತಾರೆ ಅನ್ನೋದು ಬೇರೆ ವಿಷಯ. ವಿಶೇಷ ಅವರಂತ ಜಾರಕಿಹೊಳಿ ಜೊತೆಗೆ ಇದ್ದಾರೆ, ನಾವು ಬಲವಾಗಿ ನಂಬಿದ್ವಿ. ಇನ್ನು ಅವರು ಸೌದಿಯವರು ಗೆದ್ದಾರೆ.